ನಮಸ್ತೆ ಎಲ್ರಿಗೂ. ನೋಡಿ, ಬಾಯ್ಲ್ ಮಾಡಿರೋ ಎಗ್ಗು, ಅದಕ್ಕೆ ಚಿಲ್ಲಿ ಪೌಡರು, ಅರಿಶಿನ, ಉಪ್ಪು ಹಾಕಿ ಇಟ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡು. ಮತ್ತು ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಅದಕ್ಕಾದ ನಂತರ ಆ ಕಟ್ ಮಾಡಿ ಇಟ್ಟಿದ್ವಲ್ಲ ಸ್ಲೈಸ್ ಹಾಗೆ ಎಗ್ಗು, ಅದನ್ನು ಅದರಲ್ಲಿ ಇಡಬೇಕು ಫ್ರೈ ಮಾಡೋದಕ್ಕೆ. ಫ್ರೈ ಆಗಬೇಕದು ಆಯಿಲಲ್ಲಿ. ಮೀಡಿಯಮ್ ಫ್ಲೇಮ್ ಇಟ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ. ತುಂಬ ಉರಿ ಜಾಸ್ತಿ ಆದರೆ ಅದು ತಳ ಅಂಟ್ಕೊಂಡ್ಬಿಡುತ್ತೆ. ಮತ್ತು ಪುಡಿ ಆಗಬಾರ್ದು ಎಗ್ಗು, ಆ ರೀತಿ ಆಯಿಲಲ್ಲಿ ಫ್ರೈ ಮಾಡ್ಕೊಬೇಕು. ನೋಡಿ, ಹೀಗೆ ಇದು ಒಂದು ಸ್ಪೆಷಲ್ ರೆಸಿಪಿ, ತುಂಬ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ನಾರ್ಮಲ್ಲಾಗಿ ಈ ರೆಸಿಪಿ ಕಾಮನ್ ಇರುತ್ತೆ ಮಾಡ್ಕೊಳ್ಳೋದು, ಆದರೆ ಇದು ನಾನು ಬೇರೆ ಥರ ಮಾಡಿದ್ದೀನಿ. ನೀವು ಟ್ರೈ ಮಾಡಿ ನೋಡಿ. ಈ ರೀತಿ ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಪ್ಲೇಟ್ಗೆ ಇದನ್ನು ತಗೊಳ್ಬೇಕು. ನೋಡಿ, ಈ ರೀತಿ ಫ್ರೈ ಆಗಿರುತ್ತೆ. ಸ್ವಲ್ಪ ಲೈಟಾಗಿ ಬ್ರೌನಿಶ್ ಆಗುತ್ತೆ ಆ ವೈಟ್ ಏನಿದೆ. ಮತ್ತು ನೋಡಿ, ಪುಡಿ ಆಗಬಾರ್ದು. ಈ ರೀತಿ ಪ್ಲೇಟಿಗೆ ತಗೊಂಡ್ಮೇಲೆ ಅದೇ ಕಾದಿರೋ ಎಣ್ಣೆಗೆ ದಾಲ್ಚಿನ್ನಿ, ಚಕ್ಕೆ, ಲವಂಗ, ಎಲೆ, ಸೋಂಪು ಇದೆಲ್ಲ ಹಾಕ್ಕೊಂಡು ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕರಿಬೇವು ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಇದು ಫ್ರೈ ಆದಮೇಲೆ ಇದಕ್ಕೆ ಟೊಮೊಟೊ ಮತ್ತು ಕಸ್ತೂರಿ ಮೇಥಿನೂ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಬೇಕು. ಕಸ್ತೂರಿ ಮೇಥಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ನಾನು ತುಂಬ ಯೂಸ್ ಮಾಡ್ತೀನಿ ಕಸ್ತೂರಿ ಮೇಥಿ. ಅದು ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ಒಂದು ಕ್ಯಾರೆಟು, ಬೀನ್ಸು ಕೂಡ ನಾನು ಹಾಕಿದೆ. ಬೇಕಿದ್ರೆ ನೀವು ಹಾಕ್ಕೋಬೋದು, ಇಲ್ಲಾಂದರೆ ಬೇಡ. ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ತರಕಾರಿಗೆಲ್ಲ ಉಪ್ಪು ಹಿಡಿಬೇಕು. ಆಯಿಲಲ್ಲೇ ಫ್ರೈ ಆಗಬೇಕದು. ಅದಾದ ನಂತರ ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರು ಮತ್ತು ಅರಿಶಿನ, ಗರಂ ಮಸಾಲ ಪೌಡರು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಆಯಿಲಲ್ಲೇ ಆಲ್ಮೋಸ್ಟ್ ತರಕಾರಿ ಎಲ್ಲ ಬೆಂದಿರುತ್ತೆ. ಅದಕ್ಕೆ ಸ್ವಲ್ಪ ಕ್ರೀಮಿಶಾಗಿ ಒಂದು ಅರ್ಧ ಕಪ್ನಷ್ಟು ಮೊಸರನ್ನ ಹಾಕಿ ಮಜ್ಜಿಗೆ ಥರ ಸ್ವಲ್ಪ ನೀರಾಗಿ ಮಾಡಿಕೊಂಡು ಕಲಿಸ್ಕೊಳ್ಳಿ. ಈ ರೀತಿ ಆದಮೇಲೆ ಇವಾಗ ಇದಕ್ಕೆ ಮೊದಲೇ ಮಾಡಿಟ್ಕೊಂಡಿರುವಂತಹ ರೈಸು, ಅನ್ನನ ಇದಕ್ಕೆ ಹಾಕಬೇಕು. ಹಾಕಿ ಕಲಿಸ್ಬಿಟ್ಟು ಆಮೇಲೆ ಇನ್ನು ಸ್ವಲ್ಪ ಕಲ್ಸೋಕ್ಕೆ ಮುಂಚೆನೇ ಎಗ್ಗು ನಾವು ಫಸ್ಟೇ ಫ್ರೈ ಮಾಡ್ಕೊಂಡಿದ್ವಲ್ಲ, ಆ ಎಗ್ಗನ್ನ ಇದರಲ್ಲಿ ಹಾಕಿಬಿಟ್ಟು ಫ್ರೈ ಕಲಿಸ್ಬೇಕು. ಕಲಿಸಿದ ತಕ್ಷಣ ಅಂದರೆ ಆವಾಗ ಆಫ್ ಮಾಡಿ, ಸ್ಟವ್ ಆಫ್ ಮಾಡ್ಕೊಂಡು ಕಲಿಸ್ಕೊಳ್ಳಿ. ಕಲಸಿ ನೀಟಾಗಿ ಪುಡಿ ಆಗಬಾರ್ದು ಎಗ್ಗು, ಆ ರೀತಿ ಕಲಿಸಿಟ್ಕೊಳ್ಳಿ. ಕಲಿಸಿದ ನಂತರ ಟೇಸ್ಟ್ ಮಾಡಿ ನೋಡಿ, ಸೂಪರಾಗಿ ಬಂದಿರುತ್ತೆ. ಅಲ್ಲಲ್ಲಿ ಎಗ್ ಸಿಗ್ತಾ ಇರುತ್ತೆ, ಬಾಯ್ಲ್ ಮಾಡಿರೋ ಎಗ್ಗು ಚೆನ್ನಾಗಿರುತ್ತೆ ಟೇಸ್ಟು. ಮನೇಲಿ ಮಾಡಿ ಆ ಥರ ಎಲ್ಲ ಎಗ್ ಫ್ರೈಡ್ ರೈಸ್ ಬೇರೆ ಥರ ಮಾಡ್ತಾರೆ. ನಾನು ಈ ಥರ ಡಿಫ್ರೆಂಟಾಗಿ ಮಾಡಿದ್ದೀನಿ. ನೀವು ಮನೆಯಲ್ಲಿ ಟ್ರೈ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ. ಸದಾ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್.